ಸ್ನೇಹಿತರೆ, ಮೀಡಿಯಾ ಮಾಸ್ಟರ್ಸ್ಗೆ ಸ್ವಾಗತ ಸುಸ್ವಾಗತ. ಗೆಳೆಯರೆ, ನಿಮಗೆ ತಲೆನೋವಿದ್ಯಾ, ಮೈಕೈ ನೋವಿದ್ಯಾ, ಶೀತ ಬಾಧಿಸ್ತಾ ಇದೆಯಾ, ಎಷ್ಟೇ ಪ್ರಯತ್ನ ಪಟ್ಟರು ಮೂಗು ಸೋರೋದು ನಿಲ್ತಾ ಇಲ್ವಾ, ಜ್ವರ ಬಂದಿದ್ಯಾ, ಇದು ಯಾವುದಕ್ಕೂ ಯಾಕೆ ಚಿಂತೆ? ಮೆಡಿಕಲ್ ಶಾಪಿಗೆ ಹೋಗಿ ಅಲ್ಲಿ ಕೇಳಿ ಅವನು ಯಾವುದೋ ಮಾತ್ರೆ ಕೊಡ್ತಾನೆ, ಒಂದೋ ಎರಡೋ ತಗೊಳ್ಳಿ, ನಿಮ್ಮ ಕಾಯಿಲೆ ಹಾಗೆ ಚೀಟಿಕೆ ಹೊಡೆದಂಗೆ ಮಾಯ ಆಗಿಬಿಡುತ್ತೆ. ಇದು ಸಾಮಾನ್ಯವಾಗಿ ನಮ್ಮ ದೇಶದಲ್ಲಿ ಸಾಕಷ್ಟು ಜನ ಮಾಡ್ತಾ ಇರೋ ಕೆಲಸ. ಹುಷಾರಿಲ್ಲ ಅಂದರೆ ಆಸ್ಪತ್ರೆಗೆ ಹೋಗೋ ಬದಲು ಮೆಡಿಕಲ್ ಶಾಪಿಗೆ ಹೋಗೋರ ಸಂಖ್ಯೆ ನಮ್ಮಲ್ಲಿ ಹೆಚ್ಚು. ಇವತ್ತಿನ ಸಾಕಷ್ಟು MBBSಗಳಿಗಿಂತ ಮೆಡಿಕಲ್ ಶಾಪ್ನವರು ಹೆಚ್ಚು ತಿಳ್ಕೊಂಡಿರ್ತಾರೆ ಅನ್ನೋದು ಸಾಕಷ್ಟು ಜನರ ನಂಬಿಕೆ. ಇನ್ನು ಆಸ್ಪತ್ರೆಗೆ ಹೋದ್ರೆ ಡಾಕ್ಟರ್ಗೆ 100 ರಿಂದ 500 ರೂಪಾಯಿವರೆಗೆ ಕೊಡಬೇಕಾಗತ್ತೆ. ಅದರ ಬದಲು 30 ರೂಪಾಯಿ ಕೊಟ್ರೆ ಮೆಡಿಕಲ್ ಶಾಪ್ನವರು ಒಳ್ಳೆ ಮಾತ್ರೆ ಕೊಡ್ತಾರೆ. ಮಾತ್ರೆ ತಿಂದು ಮುದ್ದೆ ಉಂಡು ಮಲಗಿದ್ರೆ ಒತ್ತಾರಕ್ಕೆ ಹಂಗೆ ಹುಲಿ ಆದಂಗೆ ಆಗ್ಬಹುದು ಅನ್ನೋ ನಂಬಿಕೆ ಸಾಕಷ್ಟು ಜನರಲ್ಲಿದೆ. ಗೆಳೆಯರೆ, ಮೆಡಿಕಲ್ ಶಾಪಲ್ಲಿ ಫಾರ್ಮಸಿ ಓದಿ ಬಂದವನೇ ಕೂತಿದ್ರೆ ಅವನಿಗೆ ನಿಮ್ಮ ಸಮಸ್ಯೆ ಏನು ಅನ್ನೋದು ಸರಿಯಾಗಿ ಗೊತ್ತಾದ್ರೆ ಅವನು ಕೊಡೋ ಮಾತ್ರೆಗಳು ಕೆಲಸ ಮಾಡುತ್ತವೆ. ಆದ್ರೆ ಇತ್ತೀಚೆಗೆ ಮೆಡಿಕಲ್ ಶಾಪ್ಗಳಲ್ಲಿ SLC ಫೇಲ್ ಆದವರು ಬಂದು ಕೂತ್ಕೋತಾ ಇದ್ದಾರೆ. ಲೈಸೆನ್ಸ್ ಫಾರ್ಮಸಿ ಹೋಲ್ಡರ್ ಹೆಸರಲ್ಲೇ ಇರುತ್ತೆ. ಅವನು ಅದನ್ನ ಮತ್ಯಾರೋ SLC ಅವನಿಗೆ ಬಾಡಿಗೆಗೆ ಕೊಟ್ಟಿರ್ತಾನೆ. ಅವನು ಅಂದಾಜು 110 ಅನ್ನೋ ಹಂಗೆ ನಿಮಗೆ ಪೈನ್ ಕಿಲ್ಲರ್ಗಳನ್ನ ಜನರಲೈಸ್ ಮಾಡಿ ಕೊಡ್ತಾ ಇರ್ತಾನೆ. ನಿಮ್ಮ ಅದೃಷ್ಟ ಸರಿ ಇದ್ರೆ ಕಾಯಿಲೆ ವಾಸಿ, ಇಲ್ಲ ಅಂದ್ರೆ ತಲೆನೋವಿಗೆ ಮಾತ್ರೆ ತಗೊಂಡ್ರೆ ಕಿಡ್ನಿ ಡಮಾರ್ ಅನ್ನತ್ತೆ. ಅದು ಯಾಕೆ ಹಂಗಾಯ್ತು ಅಂತ ಗೊತ್ತಿಲ್ಲದೆ ನೀವು ಕಂಗಾಲಾಗ್ತೀರಿ. ಹಿಂಗೆ ನಮ್ಮಲ್ಲಿ ಅತ್ಯಂತ ಅಪಾಯಕಾರಿ ಔಷಧಗಳು ಮಾರುಕಟ್ಟೆಯಲ್ಲಿ ಹೆಚ್ಚಾಗ್ತಾ ಇರೋದ್ರಿಂದ ಭಾರತೀಯ ಔಷಧಗಳ ತಾಂತ್ರಿಕ ಸಲಹಾ ಮಂಡಳಿ 150ಕ್ಕೂ ಹೆಚ್ಚು ಔಷಧಗಳನ್ನ ಕಾಸ್ಮೆಟಿಕ್ಸ್ ಅನ್ನ ಬ್ಯಾನ್ ಮಾಡಿದೆ. ಇನ್ನು ಮುಂದೆ ಅವುಗಳನ್ನು ಉತ್ಪಾದಿಸೋದು, ಮಾರಾಟ ಮಾಡೋದು ಶಿಕ್ಷಾರ್ಹ ಅಪರಾಧ ಅನ್ನಿಸ್ಕೊಳ್ಳುತ್ತೆ. ಹಾಗಾದ್ರೆ ಆ ಲಿಸ್ಟ್ ಅಲ್ಲಿ ಯಾವೆಲ್ಲ ಔಷಧಗಳಿವೆ, ನೀವು ರೆಗ್ಯುಲರ್ ಆಗಿ ತಗೊಳ್ಳೋ ಔಷಧಗಳು ಕೂಡ ಇನ್ನು ಮುಂದೆ ಸಿಗೋದೇ ಇಲ್ವಾ ಅನ್ನೋದನ್ನ ಒಮ್ಮೆ ನೋಡ್ಕೊಂಡು ಬಿಡಿ. ಗೆಳೆಯರೆ, ನಮ್ಮ ಜೀವನ ಶೈಲಿ ಬದಲಾಗ್ತಾ ಇದೆ. ಆಹಾರ ಮತ್ತು ಔಷಧಗಳ ನಡುವೆ ವ್ಯತ್ಯಾಸ ಕೂಡ ನಾವು ಮರಿತಾ ಇದ್ದೀವಿ. ಒಂದು ಕಾಲದಲ್ಲಿ ನಮ್ಮ ಆಹಾರದಲ್ಲೇ ಔಷಧ ಇರ್ತಾ ಇತ್ತು. ಈಗ ಕಸ ತಿನ್ನೋದಕ್ಕೆ ಹೆಚ್ಚು ಮಾಡಿದೀವಿ, ಅದರಿಂದ ಕಾಯಿಲೆ ಬರುತ್ತೆ, ಅದಕ್ಕೆ ಔಷಧಿ ತಗೋತಾ ಹೋಗ್ತೀವಿ. ಇನ್ನು ನಮ್ಮದು ಬ್ಯುಸಿಯೆಸ್ಟ್ ಲೈಫ್ ಸ್ಟೈಲ್, ಯಂತ್ರಗಳ ಹಾಗೆ ದುಡಿತೀವಿ, ಆರೋಗ್ಯ ಕೆಡಿಸ್ಕೋತೀವಿ. ರೆಸ್ಟ್ ಅಂದ್ರೆ ಏನು ಅನ್ನೋದು ನಮಗೆ ಗೊತ್ತೇ ಇಲ್ಲ. ಎಷ್ಟು ತಗೋಬೇಕು, ಎಷ್ಟು ದುಡಿಬೇಕು ಅಂದಾಜಿಲ್ಲ. ಹೀಗಾಗಿ ನಮ್ಮ ಲೈಫ್ ಸ್ಟೈಲು ನಮ್ಮ ಆರೋಗ್ಯವನ್ನು ಕೆಡಿಸ್ತಾ ಇದೆ. ಸೊ ಮಾತ್ರೆಗಳು ನಮಗೆ ಆಹಾರದಷ್ಟೇ ಅನಿವಾರ್ಯ ಅನ್ನೋ ಪರಿಸ್ಥಿತಿಯನ್ನ ನಮ್ಮಲ್ಲಿ ಸಾಕಷ್ಟು ಜನ ಈಗಾಗಲೇ ತಲುಪಿದ್ದಾರೆ. ನನ್ನ ಗೆಳೆಯರೇ ಒಂದಷ್ಟು ಜನ ಇದ್ದಾರೆ. ಅವ್ರ ಜೇಬಲ್ಲಿ ತಲೆನೋವಿಗೆ, ಆಸಿಡಿಟಿಗೆ, ಮೈಕೈ ನೋವಿಗೆ ಅಂತ ಒಂದಷ್ಟು ಮಾತ್ರೆಗಳು ಯಾವಾಗಲೂ ಇರುತ್ತವೆ. ಒಂಥರ ಓಡಾಡೋ ಮೆಡಿಕಲ್ ಸ್ಟೋರ್ ತರ ಅವ್ರು ನಮಗೆ ಕಾಣಿಸ್ತಾ ಇರ್ತಾರೆ. ಅಂಥವರ ಸಂಖ್ಯೆ ಹೆಚ್ಚಾದಂತೆ ನಮ್ಮಲ್ಲಿ ಔಷಧ ತಯಾರಿಕಾ ಕಂಪನಿಗಳ ವ್ಯಾಪಾರ ಕೂಡ ಹೆಚ್ಚಾಗ್ತಾ ಹೋಗ್ತಾ ಇದೆ. ಇವರು ಕೂಡ ಥರಾವರಿ ಕಾಂಬಿನೇಷನ್ ಔಷಧಗಳನ್ನ ಮಾರುಕಟ್ಟೆಗೆ ಬಿಡ್ತಾ ಹೋಗ್ತಾ ಇದ್ದಾರೆ. ಅದರಲ್ಲಿ ಕೆಲ ಕಾಂಬಿನೇಷನ್ಗಳು ಅತ್ಯಂತ ಅಪಾಯಕಾರಿ ಅನ್ನಿಸ್ಕೊಳ್ತಾ ಇವೆಯಂತೆ. ಹೀಗಾಗಿ ಅಂಥ 156 ಔಷಧಗಳನ್ನ ಈಗ ಡ್ರಗ್ಸ್ ಟೆಕ್ನಿಕಲ್ ಅಡ್ವೈಸರಿ ಬೋರ್ಡ್ DTAB ಬ್ಯಾನ್ ಮಾಡೋ ನಿರ್ಧಾರವನ್ನು ಕೈಗೊಂಡಿದೆ. ಇನ್ನು ಮುಂದೆ ಇವುಗಳ ಉತ್ಪಾದನೆ, ಮಾರಾಟ ಹಾಗೂ ಹಂಚಿಕೆಗಳು ಡ್ರಗ್ ಅಂಡ್ ಕಾಸ್ಮೆಟಿಕ್ ಆಕ್ಟ್ 1940 ಸೆಕ್ಷನ್ 26A ನ ಉಲ್ಲಂಘನೆ ಅನ್ನಿಸ್ಕೊಳ್ಳುತ್ತೆ ಅಂತ DTAB ತಿಳಿಸ್ತಾ ಇದೆ. ಈ ಔಷಧಗಳಲ್ಲಿ ಕೇವಲ ಮಾತ್ರೆಗಳು ಮಾತ್ರ ಇಲ್ಲ, ಕೆಲವೊಂದು ಸೌಂದರ್ಯವರ್ಧಕಗಳು, ವಿಟಮಿನ್ ಸಪ್ಲಿಮೆಂಟ್ಸು, ಸೋಪು ಸೇರಿದ ಹಾಗೆ ಸಾಕಷ್ಟು ಪ್ರಾಡಕ್ಟ್ಗಳಿವೆ. ಅಂಥ ಕೆಲವೊಂದು ಕಾಂಬಿನೇಷನ್ಗಳನ್ನು ನಾವಿಲ್ಲಿ ಪಟ್ಟಿ ಮಾಡೋದಾದ್ರೆ ಅಸಿಕ್ಲೋಫೆನಾಕ್ 50 mg, ಪ್ಯಾರಾಸಿಟಮಾಲ್ 125 mg ಎರಡೂ ಔಷಧಗಳಿರುವ ಕಾಂಬಿನೇಷನ್ ಟ್ಯಾಬ್ಲೆಟ್ ಅನ್ನ ಬ್ಯಾನ್ ಮಾಡಲಾಗಿದೆ. ಇದನ್ನ ಪೈನ್ ರಿಲೀಫ್ಗೆ ಎಷ್ಟು ದಿನ ಬಳಸ್ತಾ ಇದ್ರು. ಹಾಗೇನೆ ಪ್ಯಾರಾಸಿಟಮಾಲ್ ಹಾಗೂ ಪೆಂಟಾಜೋಸಿನ್ ಕಾಂಬಿನೇಷನ್ ಅನ್ನು ಒಳಗೊಂಡಿರುವ ಮಾತ್ರೆಗಳು ಕೂಡ ಬ್ಯಾನ್ ಆಗಿವೆ. ಇನ್ನು ಲೆವೋಸೆಟ್ರಿಜಿನ್, ಫೆನಿಲೆಫ್ರೈನ್ ಕಾಂಬಿನೇಷನ್ ಅನ್ನು ಹೊಂದಿದ್ದ ಮೂಗು ಸೋರುವಿಕೆಯನ್ನು ನಿಲ್ಲಿಸುವುದಕ್ಕೆ ಬಳಸಲಾಗ್ತಾ ಇದ್ದ ಮಾತ್ರೆ ಇನ್ನು ಮುಂದೆ ಮಾರ್ಕೆಟ್ ಅಲ್ಲಿ ಸಿಗೋದಿಲ್ಲ. ಹಾಗೇನೆ ಪ್ಯಾರಾಸಿಟಮಾಲ್, ಟ್ರಾಮಾಡೋಲ್, ಟೋರಿನ್ ಹಾಗೂ ಕೆಫನ್ಗಳನ್ನು ಒಳಗೊಂಡ ಒಂದೇ ಮಾತ್ರೆ ಮಾರುಕಟ್ಟೆಯಲ್ಲಿ ಇನ್ನು ಮುಂದೆ ಸಿಗೋ ಹಾಗಿಲ್ಲ. ಇದರ ಜೊತೆಗೆ ವಿಟಮಿನ್ ಸಪ್ಲಿಮೆಂಟ್ಗಳಾದ ಗ್ಲೂಕೋಸಮಿನ್ ಸಲ್ಫೇಟ್, ಪೊಟ್ಯಾಷಿಯಂ ಕ್ಲೋರೈಡ್, ಮಿಥೈಲ್ ಸೆಫನಾಲ್, ಕ್ಯಾಲ್ಸಿಯಂ ಕಾರ್ಬೋನೇಟ್, ವಿಟಮಿನ್ ಇ ಹಾಗೂ ಮ್ಯಾಂಗನೀಸ್ ನ ಕಾಂಬಿನೇಷನ್ ಅನ್ನು ಹೊಂದಿರುವ ಸಪ್ಲಿಮೆಂಟ್ಗಳು, ಜೊತೆಗೆ D3 ಸಪ್ಲಿಮೆಂಟ್ ಇರುವಂತಹ ಟ್ಯಾಬ್ಲೆಟ್ ಗಳನ್ನು ಕೂಡ ಬ್ಯಾನ್ ಮಾಡಲಾಗಿದೆ. ಇನ್ನು ವಿಟಮಿನ್ ಮಾತ್ರೆಗಳಲ್ಲಿ ವಿಟಮಿನ್ B, E, C, D3, ಜಿಂಕ್, ಮ್ಯಾಂಗನೀಸ್, ಕ್ರೋಮಿಯಂಗಳನ್ನು ಒಳಗೊಂಡಿದ್ದ ಟ್ಯಾಬ್ಲೆಟ್ಗಳಿಗೆ ಕಡಿವಾಣ ಬಿದ್ದಿದೆ. ಇದರ ಜೊತೆಗೆ ಇನ್ನು ಯಾವೆಲ್ಲ ಕಾಂಬಿನೇಷನ್ಗಳನ್ನು ಬ್ಯಾನ್ ಮಾಡಿದ್ದಾರೆ ಅನ್ನೋದರ ಲಿಸ್ಟ್ ಇರುವ ಆರ್ಟಿಕಲ್ ಒಂದರ ಲಿಂಕ್ ಅನ್ನ ನಿಮಗೆ ಡಿಸ್ಕ್ರಿಪ್ಷನ್ ಬಾಕ್ಸ್ ಅಲ್ಲಿ ಕೊಡ್ತಾ ಇದ್ದೀನಿ, ನೀವು ಅದನ್ನು ಕೂಡ ನೋಡಬಹುದು. ಗೆಳೆಯರೆ, ಇಲ್ಲಿ ಸರ್ಕಾರದ ಈ ನಿರ್ಧಾರ ಒಂದಷ್ಟು ಜನರಿಗೆ ಸಮಸ್ಯೆಯನ್ನು ಉಂಟು ಮಾಡಬಹುದು. ಆದರೆ ಈ ರೀತಿ ಕಾಕ್ಟೈಲ್ ಡ್ರಗ್ಸ್ ಅನ್ನು ತೆಗೆದುಕೊಳ್ಳೋದ್ರಿಂದ ಮನುಷ್ಯನ ಆರೋಗ್ಯದ ಮೇಲೆ ಭಾರಿ ಪರಿಣಾಮಗಳು ಉಂಟಾಗುತ್ತವಂತೆ. ಹೀಗಾಗಿ ಈ ಹಿಂದಿನಿಂದಲೂ ಈ ರೀತಿಯ ಔಷಧಗಳ ತಯಾರಿಯನ್ನ ನಿಲ್ಲಿಸುವ ಪ್ರಯತ್ನಗಳನ್ನ ಸರ್ಕಾರ ಮಾಡ್ತಾ ಬರ್ತಾ ಇತ್ತು. 2012ರಲ್ಲಿ ಮೊದಲ ಬಾರಿಗೆ 344 ಔಷಧಗಳ ಮೇಲೆ ಕೇಂದ್ರ ಸರ್ಕಾರ ಕಣ್ಣಿಡ್ತು. ಅವುಗಳನ್ನು ಪರಿಶೀಲಿಸಿದ್ದ ಡ್ರಗ್ಸ್ ಟೆಕ್ನಿಕಲ್ ಅಡ್ವೈಸರಿ ಬೋರ್ಡ್ ಈ FDCಗಳನ್ನ ಬ್ಯಾನ್ ಮಾಡೋದಕ್ಕೆ ಶಿಫಾರಸನ್ನು ಮಾಡ್ತು. ಆದರೆ ಅಡ್ವೈಸರಿ ಬೋರ್ಡ್ ನ
ನಿರ್ಧಾರದ ವಿರುದ್ಧ ಔಷಧ ಕಂಪನಿಗಳು ನ್ಯಾಯಾಲಯದ ಮೆಟ್ಲೇರಿದ್ವು. ಹೀಗಾಗಿ ಈ ಬ್ಯಾನ್ 2018ರವರೆಗೆ ಮುಂದೂಡಿಕೊಂಡು ಬರಲಾಯಿತು. ಕಡೆಗೆ ನ್ಯಾಯಾಲಯ ಈ ನಿಷೇಧದ ಬಗ್ಗೆ ಮರುಪರಿಶೀಲನೆ ಮಾಡೋದಕ್ಕೆ ಡ್ರಗ್ಸ್ ಅಡ್ವೈಸರಿ ಬೋರ್ಡ್ಗೆ ಸೂಚನೆಯನ್ನು ಕೊಡ್ತು. ಆದ್ರೆ ಇವುಗಳನ್ನ ಬ್ಯಾನ್ ಮಾಡಲೇಬೇಕಾಗಿದೆ, ಇವುಗಳಿಂದ ಸಮಸ್ಯೆಗಳು ಹೆಚ್ಚಾಗತ್ವೆ ಅಂತ DTAB 328 ಡ್ರಗ್ಸ್ ಅನ್ನ ಬ್ಯಾನ್ ಮಾಡಿ ಆದೇಶವನ್ನು ಹೊರಡಿಸಿತು. ಇನ್ನುಳಿದ 15 ಔಷಧಗಳು 1988ಕ್ಕಿಂತಲೂ ಹಿಂದಿನಿಂದ ಉತ್ಪಾದನೆ ಆಗ್ತಾ ಇರೋದ್ರಿಂದ, ಬಳಕೆಯಲ್ಲಿರೋದ್ರಿಂದ ಅವುಗಳನ್ನು ಬ್ಯಾನ್ ಮಾಡೋದಕ್ಕೆ ಸಾಧ್ಯವಾಗೋದಿಲ್ಲ ಅನ್ನುವ ಕಾರಣವನ್ನು ಕೊಟ್ಟು ಅವುಗಳ ಮುಂದುವರಿಕೆಗೆ ಅವಕಾಶವನ್ನು ಮಾಡಿಕೊಡಲಾಯಿತು. ಗೆಳೆಯರೆ, ಇಲ್ಲಿ ಸರ್ಕಾರ ಈ ಔಷಧಗಳನ್ನು ಏಕಾಏಕಿ ಬ್ಯಾನ್ ಮಾಡೋದಕ್ಕೆ ಹೋಗಿಲ್ಲ. ಬದಲಾಗಿ ಇವುಗಳ ಅಧ್ಯಯನಕ್ಕೆ 2 ಕಮಿಟಿಗಳನ್ನು ರಚನೆ ಮಾಡಿತು. ಕೋಟಿ ಕಮಿಟಿ ಹಾಗೂ ನೀಲಿಮಾ ಕಮಿಟಿಗಳು ಕೊಟ್ಟ ವರದಿ ಹಾಗೂ ಮಾಡಿದ ಶಿಫಾರಸುಗಳ ಆಧಾರದ ಮೇಲೆ ಈ ಬ್ಯಾನ್ ಅನ್ನ ಮಾಡಲಾಗಿದೆ. ಇದು ಸಾರ್ವಜನಿಕರ ಹಿತದೃಷ್ಟಿಯಿಂದ ಒಳ್ಳೆಯ ಬೆಳವಣಿಗೆ ಅನ್ನೋ ಮಾತುಗಳನ್ನ ತಜ್ಞ ವೈದ್ಯರು ಕೂಡ ಹೇಳ್ತಾ ಇದ್ದಾರೆ. ಇನ್ನು ಈಗ ಮಾಡ್ತಾ ಇರೋ 156 ಕಾಂಬಿನೇಷನ್ಗಳ ಬ್ಯಾನ್ ಅನ್ನ ಪ್ರಶ್ನಿಸಿ ನ್ಯಾಯಾಲಯದಲ್ಲಿ ಪ್ರಕರಣವನ್ನು ದಾಖಲಿಸುವುದಾಗಿ ಔಷಧ ಕಂಪನಿಗಳ ಒಕ್ಕೂಟ ಹೇಳಿದೆ. ಕೆಲವೊಂದು ಔಷಧಗಳು ತುಂಬಾನೇ ಅಗತ್ಯ ಮತ್ತು ಅನಿವಾರ್ಯ ಅನ್ನಿಸ್ಕೊಳ್ತಾ ಇವೆ. ಅವುಗಳನ್ನ ಬ್ಯಾನ್ ಮಾಡೋದು ಒಪ್ಪೋದಕ್ಕೆ ಸಾಧ್ಯ ಆಗೋದಿಲ್ಲ. ಅಲ್ಲದೆ ಈ ಬಾರಿ 1988ಕ್ಕೂ ಹಿಂದಿನ ಲೈಸೆನ್ಸ್ ಅನ್ನ ಹೊಂದಿರುವ ಔಷಧಗಳನ್ನು ಕೂಡ ಬ್ಯಾನ್ ಪಟ್ಟಿಗೆ ಸೇರಿಸಲಾಗಿದೆ. ಇದು ಒಪ್ಪತಕ್ಕ ವಿಷಯ ಅಲ್ಲ. ಈ ಔಷಧಗಳು ಜೀವಕ್ಕೆ ಹಾನಿ ಉಂಟು ಮಾಡುವ ಔಷಧಗಳೇನಲ್ಲ. ಅಲ್ಲದೆ ಒಂದು ಸಮಸ್ಯೆಗೆ 4-5 ಔಷಧಗಳನ್ನ ಬೇರೆ ಬೇರೆಯಾಗಿ ದೀರ್ಘಕಾಲದವರೆಗೆ ತೆಗೆದುಕೊಳ್ಳುವ ಬದಲು ಒಂದೇ ಮಾತ್ರೆಯಲ್ಲಿ 2-3 ಔಷಧಗಳ ಕಾಂಬಿನೇಷನ್ ಮಾಡೋದು ಉತ್ತಮ. ಅದನ್ನ ಕಂಪನಿಗಳು ಮಾಡಿವೆ. ಆದರೆ ಸರ್ಕಾರ ಇಲ್ಲಿ ಬೇರೆ ಬೇರೆ ಟ್ಯಾಬ್ಲೆಟ್ಗಳನ್ನು ಪ್ರಮೋಟ್ ಮಾಡೋದಕ್ಕೆ ಈ ರೀತಿಯ ನಿರ್ಧಾರವನ್ನು ತೆಗೆದುಕೊಳ್ತಾ ಇರೋ ಸಾಧ್ಯತೆಗಳಿವೆ ಅನ್ನೋ ಆರೋಪಗಳನ್ನು ಔಷಧ ಕಂಪನಿಗಳು ಮಾಡ್ತಾ ಇವೆ. ಸೊ ಇದಿಲ್ಲಿಗೆ ನಿಲ್ಲುವ ಪ್ರಕ್ರಿಯೆ ಅಲ್ಲ ಅನ್ನೋದು ಇದರಿಂದ ಗೊತ್ತಾಗ್ತಾ ಇದೆ. ಹೀಗಾಗಿ ಈಗ ಸರ್ಕಾರ ತಗೊಂಡಿರುವ ಈ ನಿರ್ಧಾರದ ವಿರುದ್ಧ ಕೂಡ ಔಷಧ ಕಂಪನಿಗಳು ಮತ್ತೆ ನ್ಯಾಯಾಲಯದ ಮೆಟ್ಟಿಲಿರುವ ಸಾಧ್ಯತೆ ಕೂಡ ಇಲ್ಲಿದೆ. ಗೆಳೆಯರೆ, ಇವತ್ತು ಜಗತ್ತಿನ ಅತ್ಯಂತ ಶಕ್ತಿಶಾಲಿ ಮತ್ತು ಇಡೀ ಜಗತ್ತನ್ನ ಕಂಟ್ರೋಲ್ ಮಾಡೋ ಶಕ್ತಿ ಇರುವ ಉದ್ಯಮಗಳ ಪೈಕಿ ಈ ಡ್ರಗ್ಸ್ ಅಂದ್ರೆ ಔಷಧ ಉದ್ಯಮ ಕೂಡ ಒಂದು. ನಮ್ಮಲ್ಲಿ ಬಿಡಿ, ಅಮೆರಿಕಾದಲ್ಲಿ ಯಾವ ಸರ್ಕಾರ ಅಧಿಕಾರಕ್ಕೆ ಬರಬೇಕು ಅನ್ನೋದನ್ನ ಔಷಧ ಮತ್ತು ಆಯುಧ ಕಂಪನಿಗಳು ನಿರ್ಧಾರ ಮಾಡುತ್ತವೆ. ಅವು ಅಷ್ಟು ಪವರ್ಫುಲ್. ಸರ್ಕಾರಗಳನ್ನ ನಿಯಂತ್ರಿಸುತ್ತವೆ ಅಂದ ಮೇಲೆ ಅವರು ಜನರನ್ನ ಕಂಟ್ರೋಲ್ ಮಾಡೋದಿಲ್ವೇ? ಕಾಯಿಲೆಗಳನ್ನು ಅವರೇ ಸೃಷ್ಟಿ ಮಾಡೋದಕ್ಕೆ ಸಾಧ್ಯ ಆಗುತ್ತೆ. ಔಷಧಗಳನ್ನು ಒದಗಿಸಿ ವ್ಯಾಪಾರ ಮಾಡ್ಕೊಳ್ಳೋ ಶಕ್ತಿ ಕೂಡ ಅವ್ರಿಗಿದೆ. ವ್ಯಾಕ್ಸಿನೇಷನ್ ಅಂತ ಮಾಡ್ತಾರಲ್ವಾ, ಅದು ಎಷ್ಟು ದೊಡ್ಡ ಮಾಫಿಯಾ ಅನ್ನೋದನ್ನ ಈ ಹಿಂದೆ ಖ್ಯಾತ ವೈದ್ಯ, ಪದ್ಮ ಪ್ರಶಸ್ತಿ ಪುರಸ್ಕೃತ ಡಾಕ್ಟರ್ BM ಹೆಗಡೆ ಹೇಳಿದ್ರು. ಇವತ್ತು ಔಷಧ ಕಂಪನಿಗಳು ವೈದ್ಯರನ್ನ ಕೂಡ ಹೇಗೆ ಖರೀದಿ ಮಾಡುತ್ತವೆ ಅನ್ನೋದನ್ನ ಸಾಕಷ್ಟು ಬಾರಿ ಡಾಕ್ಟರ್ BM ಹೆಗಡೆ ಸಾರ್ವಜನಿಕ ವೇದಿಕೆಗಳಲ್ಲಿ ಕೂಡ ಹೇಳಿದ್ದಾರೆ. ಡಾಕ್ಟರ್ಗಳು ಔಷಧಗಳನ್ನು ಬರೆಯುವಾಗ ಕಂಪನಿಯ ಔಷಧಗಳ ಹೆಸರನ್ನ ಪ್ರಿಸ್ಕ್ರೈಬ್ ಮಾಡೋ ಹಾಗಿಲ್ಲ. ಅವರು ರೋಗಿಯ ಕಾಯಿಲೆಗೆ ಯಾವ ಔಷಧವನ್ನು ಕೊಡಬೇಕು ಅನ್ನೋದನ್ನ, ಅಂದ್ರೆ ಡ್ರಗ್ ಯಾವುದು ಅನ್ನೋದನ್ನು ಬರೀಬೇಕೆ ಹೊರತು ಯಾವ ಬ್ರ್ಯಾಂಡ್ನ ಔಷಧವನ್ನು ತಗೋಬೇಕು ಅಂತ ಬರೆಯೋ ಹಾಗಿಲ್ಲ. ಉದಾಹರಣೆಗೆ ಪ್ಯಾರಾಸಿಟಮಾಲ್ ಅಂತ ಮಾತ್ರ ಪ್ರಿಸ್ಕ್ರೈಬ್ ಮಾಡಬೇಕು. ಅದು ಡೋಲೋನಾ, ಪೆನಡೋಲಾ, ಕಾಲ್ಪಾಲ, ಮತ್ತೊಂದ, ಮಗದೊಂದ ಅನ್ನೋದನ್ನ ಬರೆಯೋದು ಡಾಕ್ಟರ್ ಕೆಲಸ ಅಲ್ಲ. ಮತ್ತು ಹಾಗೆ ಬ್ರ್ಯಾಂಡ್ ನೇಮ್ಗಳನ್ನು ಅವರು ಬರೀಬಾರದು ಕೂಡ. ಆದರೆ ನಮ್ಮಲ್ಲಿ ಹೇಗೆ ಅಂದರೆ, ಔಷಧ ಕಂಪನಿಗಳು ಡಾಕ್ಟರ್ಗಳಿಗೆ ಗಿಫ್ಟ್ ಕೊಡುತ್ತವೆ, ವಿದೇಶಿ ಪ್ರವಾಸಕ್ಕೆ ಕರ್ಕೊಂಡು ಹೋಗುತ್ತವೆ, ಆಮಿಷಗಳ ಮೂಲಕ ತಮ್ಮ ಡ್ರಗ್ಸ್ ಅನ್ನೇ ಪ್ರಿಸ್ಕ್ರೈಬ್ ಮಾಡೋ ಹಾಗೆ ಮಾಡುತ್ತವೆ ಅನ್ನೋ ಆರೋಪ ಕೂಡ ಇದೆ. ಇಲ್ಲಿ ನಾವು ಗಮನಿಸಬೇಕಾದ ಮತ್ತೊಂದು ಅಂಶನೂ ಇದೆ. ಇವತ್ತು ಇಡೀ ಜಗತ್ತಿಗೆ ಬೇಕಾದ ಅತಿ ಹೆಚ್ಚು ಔಷಧಗಳನ್ನು ತಯಾರು ಮಾಡೋದು 2 ದೇಶಗಳು, ಒಂದು ಜರ್ಮನಿ, ಇನ್ನೊಂದು ಭಾರತ. ಅಮೆರಿಕ ಹಾಗೂ ಯುರೋಪಿಯನ್ ದೇಶಗಳಲ್ಲಿ ಕೂಡ ಔಷಧಗಳ ತಯಾರಿಕೆ ಆಗುತ್ತೆ. ಅಲ್ಲಿ ಹೇಗೆ ಅಂದ್ರೆ, ಔಷಧಗಳಿಗೆ ಪೇಟೆಂಟ್ ಇರೋದ್ರಿಂದ ಔಷಧಗಳ ಬೆಲೆ ಅಲ್ಲಿ ಭಾರತಕ್ಕಿಂತ ತುಂಬಾ ಹೆಚ್ಚಿರುತ್ತೆ. ಇನ್ನು ನಮ್ಮಲ್ಲಿ ಅಂದ್ರೆ ಭಾರತದಲ್ಲಿ ಜನರಿಕ್ ಔಷಧಗಳನ್ನ ಹೆಚ್ಚು ಸರಬರಾಜು ಮಾಡ್ತೀವಿ. ನಮ್ಮಲ್ಲಿ ಔಷಧಗಳ ಬೆಲೆ ಕಡಿಮೆ ಇರೋದ್ರಿಂದ ಬಡ ದೇಶಗಳು ಭಾರತದ ಔಷಧಗಳ ಮೇಲೆ ಹೆಚ್ಚು ಡಿಪೆಂಡ್ ಆಗುತ್ತವೆ. ಇನ್ನು ಔಷಧಗಳಿಗೆ ಬೇಕಾದ ಸಾಕಷ್ಟು ಕಚ್ಚಾ ವಸ್ತುಗಳನ್ನ ಸರಬರಾಜು ಮಾಡೋದು ಚೈನಾ. ಇಲ್ಲಿ ಮಜಾ ಏನು ಗೊತ್ತಾ, ಚೈನಾದ ಜನ ಇಂಗ್ಲಿಷ್ ಮೆಡಿಸಿನ್ಗಿಂತ ಅಲ್ಲಿನ ಸಾಂಪ್ರದಾಯಿಕ ಔಷಧಗಳನ್ನು ಹೆಚ್ಚು ಬಳಸ್ತಾರೆ. ಜರ್ಮನಿ ಅಥವಾ ಬೇರೆ ಯುರೋಪಿಯನ್ ದೇಶಗಳಿಗೆ ನೀವು ಹೋದ್ರೆ ಅಲ್ಲಿ ಅನಗತ್ಯವಾಗಿ ಯಾವ ಡಾಕ್ಟರ್ ಕೂಡ ನಿಮಗೆ ಔಷಧಗಳನ್ನು ಪ್ರಿಸ್ಕ್ರೈಬ್ ಮಾಡೋದಿಲ್ಲ. ಅವರದು ತುಂಬಾ ಕಡಿಮೆ ಔಷಧಗಳನ್ನು ಬಳಸುವ ಸರಳ ಚಿಕಿತ್ಸೆ. ನಮ್ಮ ಹಾಗೆ ಆಸ್ಪತ್ರೆಗೆ ಹೋದ ಕೂಡಲೇ ಆಪರೇಷನ್ ಮಾಡಿಸ್ಕೊಳ್ಳಿ ಅಂತಲೋ, ಟ್ರಾನ್ಸ್ಪ್ಲಾಂಟ್ ಮಾಡಿಬಿಡೋಣ ಅಂತಲೋ, ಹೈಯರ್ ಆಂಟಿಬಯೋಟಿಕ್ಗಳನ್ನು ನುಂಗಿಸ್ಬಿಡೋದು, ಇಂಥದ್ದನ್ನೆಲ್ಲ ಅವರು ಮಾಡೋದಿಲ್ಲ. ಆದರೆ ಅತಿ ಹೆಚ್ಚು ಔಷಧಗಳಿಗೆ ನಮ್ಮನ್ನು ಅಡಿಕ್ಟ್ ಮಾಡ್ತಾ ಇರೋದು ಭಾರತದಲ್ಲಿ ಮಾತ್ರ. ಹಾಗೆ ಪಶ್ಚಿಮದ ನಾನಾ ದೇಶಗಳಲ್ಲಿ ಬ್ಯಾನ್ ಆದ ಸಾಕಷ್ಟು ಔಷಧಗಳು ನಮ್ಮಲ್ಲಿ ರಾಜಾರೋಷವಾಗಿ ಮಾರಾಟ ಆಗತ್ವೆ. ಯಾಕೆ ಹೀಗೆ ಅಂದ್ರೆ, ನಮ್ಮಲ್ಲಿ ಔಷಧಗಳನ್ನು ನಿಯಂತ್ರಿಸಬೇಕಾದ
ಇಲಾಖೆಯಲ್ಲಿ ಕೆಲಸ ಮಾಡೋ ಜನ ಸರ್ಕಾರ ಕೊಡೋ ಸಂಬಳದ ನಂತರ ಕೂಡ ನಮಗೇನು ಅಂತ ನೋಡ್ತಾರೆ. ಅವ್ರಿಗೆ ಏನು ಅನ್ನೋದು ಔಷಧ ಕಂಪನಿಗಳಿಗೆ ತುಂಬಾ ಚೆನ್ನಾಗಿ ಗೊತ್ತಿದೆ. ಅವರು ಅದನ್ನ ಪೂರೈಸ್ತಾರೆ, ಇವರು ಸುಮ್ಮನಾಗಿ ಹೋಗ್ತಾರೆ ಅಷ್ಟೇ. ಇಂಥ ಪರಿಸ್ಥಿತಿಯ ನಡುವೆ ಕೂಡ ಈಗ 156 ಔಷಧಗಳು, ಕಾಸ್ಮೆಟಿಕ್ಗಳು, ವಿಟಮಿನ್ ಸಪ್ಲಿಮೆಂಟ್ಗಳನ್ನು ತಯಾರು ಮಾಡೋ ಹಾಗಿಲ್ಲ ಅಂತ ಸರ್ಕಾರ ಹೇಳ್ತಾ ಇದೆ. ಇದು ಎಷ್ಟರ ಮಟ್ಟಿಗೆ ಜಾರಿ ಆಗತ್ತೆ ಅನ್ನೋದನ್ನು ನಾವು ಕಾದು ನೋಡಬೇಕು. ಇದು ಗೆಳೆಯರೆ ಭಾರತದ ಆರೋಗ್ಯ ಇಲಾಖೆ 155 ಫಿಕ್ಸ್ಡ್ ಡೋಸ್ ಕಾಂಬಿನೇಷನ್ ಡ್ರಗ್ಗಳನ್ನು ಬ್ಯಾನ್ ಮಾಡಿರೋದರ ಕುರಿತಾದ ಒಂದಷ್ಟು ಮಾಹಿತಿ. ಮುಂದಿನ ಸಂಚಿಕೆಯಲ್ಲಿ ಮತ್ತಷ್ಟು ವಿಶೇಷಗಳ ಜೊತೆ ಮತ್ತೆ ಭೇಟಿಯಾಗೋಣ. ಅಲ್ಲಿವರೆಗೆ ಜೈ ಹಿಂದ್, ಜೈ ಕರ್ನಾಟಕ.